ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಇವಾಗ ಬೆಳಿಗ್ಗೆ ನಾನು ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರದಲ್ಲಿರುವಂಥ ಒಂದು ರೆಸ್ಟೋರೆಂಟ್, ವೀಗನ್ ರೆಸ್ಟೋರೆಂಟ್ ನೋಡಿ, 100% ವೀಗನ್ ಅಂತ ಬರ್ಕೊಂಡಿದ್ದಾರೆ. ಬಟ್ ಐ ಡೋಂಟ್ ನೋ ವೆದರ್ ಅದು ಪ್ಯೂರ್ ವೀಗನ್ನ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ದೋಸಾ ಕಿಂಗ್ ಅಂತ ಇದೆ, ಪ್ಯೂರ್ 100% ವೀಗನ್ ಫುಡ್ ಅಂತ. ನೋಡಿ, ಬ್ಯಾಂಕಾಕ್ನ ಇಡ್ಲಿ ಸಾಂಬಾರು ಬಂದಿದೆ, ಚಟ್ನಿ, ಗ್ರೀನ್ ಚಟ್ನಿ ಇದೆ. ಸೊ ಎಲ್ಲದೊಂದು ಬಾದಾಮ್ ಹಾಲು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್. ಒಂದು ಇಡ್ಲಿ ಸಾಂಬಾರು, ಬ್ರೆಡ್ ಬಟರು ಆ್ಯಂಡ್ ಬಾದಾಮ್ ಮಿಲ್ಕು. ನೋಡೋಣ ಎಷ್ಟಾಗುತ್ತೆ ಅಂತ. ನೋಡಿಬಿಟ್ಟು ನಿಮಗೆ ಎಷ್ಟಾಯಿತು ಅಂತ ಹೇಳ್ತೀನಿ. ಸೊ ನನಗೆ ಇಲ್ಲಿ ಟೋಟಲಾಗಿ 360 ಬಾತ್ ಅಷ್ಟು ಟೋಟಲ್ ಬಿಲ್ ಆಗಿತ್ತು. ಒಂದು ಪ್ಲೇಟ್ ಇಡ್ಲಿ ಮತ್ತು ಇದು ಬ್ರೆಡ್, ರೋಸ್ಟೆಡ್ ಬ್ರೆಡ್ಡು ಮತ್ತು ಬಾದಾಮಿ ಮಿಲ್ಕ್ಗೆ. ಸೊ ನನಗೇನೋ ವರ್ತ್ ಅಂತ ಅನ್ನಿಸ್ತು. ಸೊ ಯಾಕೆ ಅಂತಂದರೆ ಇಲ್ಲಿ ಈ ಪರ್ಟಿಕ್ಯುಲರ್ ದೇಶದಲ್ಲಿ ವೆಜ್ ಅನ್ನೋ ಕಾನ್ಸೆಪ್ಟೇ ತುಂಬ ಕಮ್ಮಿ ಇರೋದ್ರಲ್ಲಿ, ಅಂಥದ್ರಲ್ಲಿ ನಮ್ಮ ಕನ್ನಡದವರು ಅಲ್ಲಿ ಹೋಗಿ ಮಾಡಿ ಹೋಟೆಲ್ ರೆಸ್ಟೋರೆಂಟ್ನ ಓಪನ್ ಮಾಡಿ ನಮಗೆ ಡಿಲಿಷಿಯಸ್ ಆಗಿರೋ ಫುಡ್ನ ಸರ್ವ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಓಕೆ. ಅವ್ರ ಪ್ರಕಾರ ಅಲ್ಲಿ ಇರೋವಂಥ ರೇಟ್ ಪ್ರಕಾರ ಇಟ್ ಈಸ್ ಆಲ್ ಗುಡ್. ಸೊ ನಾನು ಅಲ್ಲಿಂದ ನನಗೆ ಇಲ್ಲಿ ತುಂಬಾ ಒಂದು ಏನು ಅಂತಂದರೆ ಒಂದು ಸರ್ಪ್ರೈಸ್ ಒಂದು ಕಾದಿತ್ತು. ಏನು ಅಂತಂದರೆ ನಾನು ಯೂಶ್ವಲಿ ಲೈಕ್ ಹ್ಯಾಂಡ್ ಬ್ಯಾಗ್ ಒಂದು ತೊಗೊಂಡೋಗಿದ್ದೆ ಮತ್ತು ಒಂದು ಬ್ಯಾಕ್ ಪ್ಯಾಕರ್ ತೊಗೊಂಡೋಗಿದ್ದೆ. ಸೊ ಹ್ಯಾಂಡ್ ಬ್ಯಾಗು ಕಟ್ಟಾಗಿಬಿಟ್ಟಿತ್ತು. ಅದು ಹೊಸದೇ, ಬಟ್ ಐ ಡೋಂಟ್ ನೋ ಲೈಕ್ ಕ್ವಾಲಿಟಿ ಇಶ್ಯೂನೋ ಏನೋ ಗೊತ್ತಿಲ್ಲ. ಸೊ ಆ ಥ್ರೆಡ್ ಹತ್ತ ಕಟ್ಟಾಗಿತ್ತು. ಸೊ ನಾನು ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಇನ್ನೂ ಒಂದು ಬ್ಯಾಗ್ ತೊಗೊಳ್ಳೋಣ. ಯಾಕಂದರೆ ಈ ಥರ ಟ್ರಾವೆಲಲ್ಲಿ ಆ ಥರ ಏನಾರು ಡಿಫಾಲ್ಟ್ ಅಥವಾ ಡಿಫೆಕ್ಟಿವ್ ಪೀಸ್ ಏನಾರು ಇತ್ತು ಅಂತಂದರೆ ಅದನ್ನು ಹಾಗೆ ತೊಗೊಂಡೋಗೋದು ಯಾವತ್ತೂ ಸೇಫ್ಟಿ ಅಲ್ಲ. ಎಲ್ಲಿ ಬೇಕಾದ್ರೂ ಕಟ್ಟಾಗ್ಬೋದು ಅಥವಾ ಎಲ್ಲಿ ಬೇಕಾದ್ರೂ ಬಿದ್ದೋಗ್ಬೋದು ಅಂತ ತಿಳ್ಕೊಂಡು ನಾನು ಇವಾಗ ಒಂದು ಸಣ್ಣ ಬ್ಯಾಗ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ರಾಬಿನ್ಸನ್ ಅಂತ ಒಂದು ಮಾಲ್ಗೆ ಹೋಗ್ತಾ ಇದ್ದೀನಿ. ಮಾಲ್ಗೆ ಬಂದಿದ್ದೀನಿ. ನೋಡೋಣ ಗೈಸ್, ಅಲ್ಲಿ ತುಂಬಾ ಕಾಸ್ಟ್ಲಿ ಅದು. ಆಹಾ ಅನಿಸುತ್ತೆ ಆ ಸೆಕೆಂಡ್ ಇಲ್ಲಿಗೆ ಒಳಗಡೆ ಬಂದಿದ ತಕ್ಷಣ. ಕೊಡುವ ಎಷ್ಟು ಅಂತ ಭಯಂಕರ ರೇಟ್ ಇದ್ರೆ ಭಯ ಆಗ್ಬೋದು. ಇಷ್ಟಿದ್ರೂ ಸಾಕು ಗೈಸ್. ಇದು ಸಾಕು. ನನಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇದು ಕಮ್ಮಿ ಇದೆ, 90 ಬಾತ್. ನೈಕಿ ಎಲ್ಲ ಇದೆ, ಎಲ್ಲ ಬ್ರ್ಯಾಂಡ್ಸ್ ಇದೆ ಗೈಸ್. ಬಟ್ ಏನು ಅಂತಂದರೆ ಇದು ಕಾಸ್ಟ್ಲಿ ಇದೆ, ಅದೇ ಮೇನ್ ಪ್ರಾಬ್ಲಮ್ಮು. ಸೊ ಇದು ಸಾಕು ಗೈಸ್, ನನಗೆ ಸಾಕು ಇವತ್ತಿಗೆ. ಇವತ್ತೇನು ಎಂಟರ್ ಟ್ರಿಪ್ಗೆ ಸಾಕು ಗೈಸ್. ನೋಡಿ, ಇಲ್ಲಿ ಜಿ ಪೇ ಇದೆ, ಆ್ಯಪಲ್ ಪೇ ಇದೆ, ಕಾರ್ಡ್ ಗೈಸ್. ಲಾಟ್ರಿ ಟಿಕೆಟ್. ಸೊ ನಾನು ಇಲ್ಲಿ ನನ್ನ ಬ್ಯಾಗ್ನ ಪರ್ಚೇಸ್ ಮಾಡಿ 400 ಬಾತ್ ಆಗಿತ್ತು. ಸೊ ಅದನ್ನು ಪರ್ಚೇಸ್ ಮಾಡಿ ನಾನು ಇಲ್ಲಿಂದ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದೆ ಡೈರೆಕ್ಟ್ ಟು ಗ್ರ್ಯಾಂಡ್ ಪ್ಯಾಲೇಸ್. ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಅವನು ಎಷ್ಟು ಟ್ರಾಫಿಕ್ ಇದೆ ಅಂತ. ಅದರಲ್ಲಿ ಸಂದೀಪ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸಕ್ಕದಾಗೆ ಜಾಗ ಮಾಡ್ಕೊಂಡು ಹೋಗ್ತಾನೆ ಇದ್ದ ಡ್ರೈವರು. ಸೊ ನಾನು ಕೇಳ್ತಾ ಇದ್ದ ಪದೇ ಏನು ಮಾಡ್ತಾ ಇದ್ದೀರಾ ವಿಡಿಯೋ ಅಂತ. ನಾನು ಹೇಳ್ತಿದ್ದೆ ನಾನು ಯೂಟ್ಯೂಬರು, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಸೊ ಅವನು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದ. ಮತ್ತು ಹಾಗೆ ಹೋಗ್ತಾ ಅವನು ಕೆಲವು ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡಿಕೊಂಡು ಗ್ರ್ಯಾಂಡ್ ಪ್ಯಾಲೇಸ್ ಕಡೆಗೆ ಹೋಗ್ತಾ ಇದ್ವಿ. ಸೊ ಥಾಯ್ಲ್ಯಾಂಡ್ಗೆ ಯಾರು ಹೋಗಿದ್ರೆ ಅಥವಾ ಸೋಲೋ ಟ್ರಾವೆಲರ್ಸ್ ಹೋಗಿದ್ರೆ ಬೆಸ್ಟ್ ಆಪ್ಷನ್ ಅಂತಂದರೆ ಬೈಕ್ ಟ್ಯಾಕ್ಸಿ.
ಹೆಂಗೆ ಹೊಡಿತಾನೆ ಗೊತ್ತಾ ಸ್ಪೀಡು ಅಣ್ಣ. ಯಪ್ಪ ಟೋಪಿ ಗ್ಲಾಸು ಮೊಬೈಲ್ ಗಿಬೈಲ್ ಎಲ್ಲ ಹೋಗ್ತಾ ಇರಬೇಕು, ಜೊತೆಗೆ ನೀವು ಹೊರೋಗ್ಬಿಡ್ಬೇಕು, ಹಂಗೆ ಹೊಡಿತಾನೆ ಅಣ್ಣ ಸ್ಪೀಡು. ಓಹ್ ಸೂಪರ್ ಎಕ್ಸ್ಪೀರಿಯನ್ಸ್ ಗೈಸ್. ಸಿಕ್ಕಿದ್ರೆ ರೋಡು ಅಂಡಕ್ಕೆ ಸ್ಪೀಡ್ ಲಿಮಿಟೇ ಇಲ್ಲ, ಹಂಗೆ ಹೋಗ್ತಾನೆ. ಎಲ್ಲಿ ಏನು ಬಿದ್ದೋಗೋದು ಅನ್ನೋ ಭಯ ಬೇರೆ ಆಗ್ತಾ ಇರೋದು ಮಧ್ಯ. ಸೊ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಾ ಇದ್ದಾನೆ ಅಂತಂದರೆ ಕ್ರೇಜಿಯಾಗಿ ಓಡಿಸ್ಕೊಂಡು ಹೋಗ್ತಾನೆ ಗೈಸ್. ನಿಮಗೆ ಯಾವ ಥರ ಅಂತಂದರೆ ನಿಮ್ಮ ಡೆಸ್ಟಿನೇಷನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಆ ಟೈಮ್ಗಿಂತ ಬೇಗನೆ ರೀಚ್ ಆಗೋ ಥರ ಓಡಿಸ್ತಾನೆ. ಸೊ ನನಗೇನು ಅನ್ನಿಸ್ತಾ ಇತ್ತು ಅಂತಂದರೆ ಇದು ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅನ್ಸುತ್ತೆ ಸೋಲೋ ಟ್ರಾವೆಲ್ಗೆ, ಮತ್ತು ಬಜೆಟ್ ಫ್ರೆಂಡ್ಲಿ. ಇದೊಂದು ಜಾಗ ಇದೆಯಲ್ಲ ಗೈಸ್, ರೈಲ್ ಬರುತ್ತಲ್ಲ ಟ್ರೈನ್ ಒಳಗಡೆ ಅಂತ ಮೋಸ್ಟ್ಲಿ ಅದಿರಬೇಕಿತ್ತು. ಸೊ ಇಲ್ಲಿ ನೀವು ಲೆಫ್ಟಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದು ಥಾಯ್ಲೆಂಡ್ ಅವ್ರದ್ದು ತಾಯಿ ದೇವಸ್ಥಾನಗಳು, ಅಂದರೆ ಬುದ್ಧಿಸ್ಟ್ ದೇವಸ್ಥಾನಗಳಿದೆ. ಸೊ ನನಗೆ ಇಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿದ್ದು ಅಂದರೆ ಗ್ರ್ಯಾಬ್ ಅನ್ನೋ ಅಪ್ಲಿಕೇಶನ್ ನಾವು ಥಾಯ್ಲ್ಯಾಂಡಲ್ಲಿ ನಾವು ಹಾಕ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ನೋಡಿ ಇಲ್ಲಿ ತುಂಬ ಕಲರ್ಫುಲ್ ಆಗಿದೆ, ಇದೇ ಚೈನಾ ಟೌನು. ಸೊ ಇಲ್ಲಿ ನಮಗೆ ಅಥೆಂಟಿಕ್ ಚೈನಾ ವೈಬ್ ಬರುತ್ತೆ, ಮತ್ತು ಅವ್ರ ಕಲ್ಚರ್ನ ರೆಪ್ರೆಸೆಂಟ್ ಮಾಡುವಂಥ ಸ್ಟ್ರೀಟ್ ಇದು. ತುಂಬಾ ರೆಡ್ಡಾಗಿ ಫುಲ್ಲು ಕಲರ್ಫುಲ್ಲಾಗಿ ಜನ ಇಲ್ಲೆಲ್ಲ ಓಡಾಡ್ತಾ ಇದ್ದರು. ವಾವ್. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಸ್ಗಳು ನೋಡಿ ಏನು ಕ್ರೇಜಿಯಾಗಿ ಮಾಡಿಫೈ ಮಾಡಿಸಿದ್ದಾರೆ ಅಂತಂದರೆ ಭಾಳ ಕ್ರಿಯೇಟಿವ್ ಆಗಿ, ಒಂದು ಬಸ್ಗಿಂತ ಇನ್ನೊಂದು ಬಸ್ಸು ಸಕ್ಕದಾಗಿ ಕಾಣೋ ಥರ ಸೂಪರಾಗಿ ಮಾಡಿಫೈ ಮಾಡ್ತಿದ್ದಾರೆ. ನನಗೇನೋ ತುಂಬಾ ಖುಷಿ ಆಯಿತು ಆ ಬಸ್ಗಳನ್ನ ನೋಡಿ. ಸೊ ಇದು ಏನು ಅಂತಂದರೆ ಇದು ಕೂಡ ಗ್ರ್ಯಾಂಡ್ ಪ್ಯಾಲೇಸ್ಗೆ ಸಂಬಂಧಪಟ್ಟಿದ್ದು ಅಂತ ನಾನು ತಿಳ್ಕೊಂಡಿದ್ದೆ. ಸೊ ಡ್ರೈವರ್ ಹತ್ರ ಕೇಳಿದಾಗ ಇದು ರೆಸ್ಟೋರೆಂಟು ಅಥವಾ ಹೋಟೆಲು ಅಂತ ಅಂದ. ಸೊ ನನಗೇನೋ ಡೌಟು ಗೈಸ್, ಇದು ರೆಸ್ಟೋರೆಂಟು ಹೋಟೆಲು ಅಂತ, ಇದು ಸಮಥಿಂಗ್ ರಿಲೇಟೆಡ್ ಟು ದ ಕಿಂಗ್ಡಮ್ ಆರ್ ದ ಕಿಂಗ್ ಅನ್ನೋದು ಫೀಲಿಂಗ್ ಇದು ನನಗೆ ಅನ್ನಿಸ್ತು. ಸೊ ವಾಟ್ ಎವರ್ ಹಿ ಟೋಲ್ಡ್ ಅದು ರೆಸ್ಟೋರೆಂಟ್ ಅಂತ, ಐ ಕುಡಂಟ್ ಬಿಲೀವ್ ಇಟ್. ಸೊ ಫೈನಲಿ ನಾನು ಗ್ರ್ಯಾಂಡ್ ಪ್ಯಾಲೇಸ್ಗೆ ಬಂದು ಇವನ ಜೊತೆ ನಾನು ಇವರು ಡ್ರೈವರು ಇಬ್ಬರು ಫೋಟೋ ತೆಕ್ಕೊಂಡು. ಸೊ ತುಂಬಾ ಹೀಟ್ ಇತ್ತು, ಒಂದು ಎಳ್ನೀರು ಕುಡಿಯೋಣ ಅಂತ ಒಂದು ಎಳ್ನೀರು ತೊಗೊಂಡೆ. India, yes, Mumbai, in Bangalore. ಸೂಪರ್ ರಿಫ್ರೆಶಿಂಗ್. ನೋಡಿ ಇಲ್ಲಿ ಅವ್ರು ಹೇಗೆ ಐಸು ನೀರಲ್ಲಿ ಎಳ್ನೀರನ್ನ ಒಣಗಿಸಿರ್ತಾರೆ. ಸೊ ಒಂದು ಎಳ್ನೀರನ್ನ ಕುಡ್ಕೊಂಡು ಸೂಪರ್ ರಿಫ್ರೆಶಿಂಗ್ ಆಗಿತ್ತು. ಸೊ ಆಮೇಲೆ ನಾನು ಗ್ರೇಟ್ ಪ್ಯಾಲೇಸ್ ಎಂಟ್ರೆನ್ಸ್ಗೆ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಏನೇನು ಕಾಣ್ತಿದೆಯೋ ಎಲ್ಲ ಶಾಪಿಂಗು ಮತ್ತು ಟೂರಿಸ್ಟ್ಗೆ ಅಟ್ರಾಕ್ಟಿವ್ ಆಗಿರೋವಂಥ ವಸ್ತುಗಳನ್ನ ಪರ್ಚೇಸ್ ಮಾಡೋವಂಥ ಜಾಗ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಆ್ಯಂಟಿಕ್ ಶಾಪ್ ಕೂಡ ಬರುತ್ತೆ ನೋಡಿ ನೀವಿಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಎಮರಾಲ್ಡ್ ಬುದ್ಧ. ಸೊ ಈ ಮೇನ್ ಅಟ್ರಾಕ್ಷನ್ ಆಫ್ ದಿ ಪ್ಯಾಲೇಸ್ ಎಮರಾಲ್ಡ್ ಬುದ್ಧನೇ. ಇಲ್ಲಿ ಮ್ಯಾಂಗೋ ಸ್ಮೂದಿ ಇದೆ, ಆಮೇಲೆ ಬಂದು ತಗೋಣ ಟಿಕೆಟ್ಸ್.
ಸೊ ನಾನು ಟಿಕೆಟ್ ತೊಗೊಂಡು 500 ಬಾತ್ ಫಾರಿನರ್ಸ್ಗೆ ಟಿಕೆಟು. ಸೊ ಅಪ್ರಾಕ್ಸಿಮೇಟ್ಲಿ 1,500 ನಮ್ಮ ಕರೆನ್ಸಿಯಲ್ಲಿ. ಒಬ್ಬರು ಏನು ಅಂತಂದರೆ ಒಬ್ಬರು ಗೈಡ್ನ ಕೂಡ ಹೈರ್ ಮಾಡ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀನಿ. ಸೊ ಇಲ್ಲಿದು ಕಂಪ್ಲೀಟ್ ಹಿಸ್ಟ್ರಿನ ತಿಳ್ಕೊಳ್ಳೋಣ ಅನ್ನೋ ಒಂದು ಇಂಟ್ರೆಸ್ಟಿಂದ ಸೊ ಒಂದು ಗೈಡ್ನ ಹೈರ್ ಮಾಡಿದ್ದೆ. This is a temple section, na. This one the Ramayana story, na. Original from India. Yeah. But Thai version, na. Uh-huh. Thai version and Indian version are different and not much. Okay. It's the same thing, na. Everything here handmade, na. ಓಕೆ Everything here handmade. ಓಕೆ. ಸೊ ಗೈಸ್ ರಾಮಾಯಣ ಸ್ಟೋರಿ ಏನಿದೆ ಅದು ನಮ್ಮದು ಇಂಡಿಯನ್ ವರ್ಷನ್ ಮತ್ತು ಥಾಯ್ ವರ್ಷನ್ನು ಇಬ್ಬರದು ಸಪ್ರೇಟ್ ಡಿಫ್ರೆಂಟ್ ವರ್ಷನ್ಸ್ ಇದೆ. ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಅದು ಥಾಯ್ ವರ್ಷನ್ನು ಹ್ಯಾಂಡ್ ಪೇಂಟೆಡು. ಆ್ಯಂಡ್ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇವೆಲ್ಲ ಗೋಲ್ಡಲ್ಲಿ You see ಪೇಂಟ್ this one? ಮಾಡಿದೆ. Hanuman and Machanu, his son. Father Okay. and son. Father and son. ಸೊ ಇದು ಹನುಮಾನ್ ಆ್ಯಂಡ್ ಅವರ್ ಸನ್ನು. ಸೊ ನೋಡಿ ಇಲ್ಲಿ. ಸೊ ಇಲ್ಲಿ ಇದು ಥಾಯ್ ವರ್ಷನ್ ಆಫ್ ಹನುಮಾನು. ಸೊ ಇಂಡಿಯನ್ ವರ್ಷನಲ್ಲಿ ಏನು ಅಂತಂದರೆ ನೀವು ರಿಲೇಟ್ ಮಾಡ್ಬೋದು ಅಂದರೆ ಎದೆ ಒಳಗಡೆ ರಾಮ ಮತ್ತು ಸೀತೆನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಏನಿದೆ, ಇಲ್ಲಿ ಬಾಯಿಯೊಳಗಡೆ ಜಾಗ ಮಾಡಿ ರಾಮ ಮತ್ತು ಸೀತೆನ ಪ್ರೊಟೆಕ್ಟ್ ಮಾಡ್ತಾ ಇರೋ ಅಂಥ ಮತ್ತು ಪೈಂಟಿಂಗ್ ಇದು. ಮಧ್ಯೆ ಮಧ್ಯೆ ಅವ್ರ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಕೆಲಸ ಮಾಡ್ತಾ ಜಸ್ಟ್ ಅವರು ತುಂಬಾ ನನಗೆ ಹೇಳ್ತಾಯಿದ್ರು ಅಷ್ಟೇ. ಸೊ ಅದನ್ನು ನಾನು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಅದನ್ನು ನಾನು ಆ ಪಾರ್ಟ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದು ರಾವಣ ಇಲ್ಲಿ. ಸೊ ನಮ್ಮ ವರ್ಷನಲ್ಲಿ ಏನು ಅಂತಂದರೆ 10 ತಲೆ 2 ಕೈ. ಸೊ ಥಾಯ್ ವರ್ಷನಲ್ಲಿ 20 ಕೈ 1 ತಲೆ. ಸೊ ಅವ್ರದ್ದು ನಮ್ಮದು ಇದೆ ಡಿಫ್ರೆನ್ಸು ಗೈಸ್ ರಾವಣನಿಗೆ. Complete. Mermaid. That's a mermaid and Hanuman. Oh yeah. Classic and romantic. Okay. Thai version, na, monkey have a wife. Okay. But Indian version, monkey no wife. Okay. Ashti. Hanuman. ಹನುಮಾನ್ ನೋಡಿ ಗೈಸ್. Hanuman. Action, get bad mood. ಬ್ಯಾಟಲ್ ಮೂಡ್. Bad mood. You want photo with him? ಯಾ. ಸೊ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಥ ಗ್ರ್ಯಾಂಡ್ ಆಗಿದೆ ಆರ್ಕಿಟೆಕ್ಟು ಮತ್ತು ಎಷ್ಟು ಇದಕ್ಕೆ ಸ್ಪೆಂಡ್ ಮಾಡಿದ್ದಾರೆ. ಮತ್ತು ಆ ಸ್ಕಲ್ಪ್ಚರ್ ಆಗಿರಲಿ, ಪ್ರತಿಯೊಂದು ಡೀಟೇಲ್ಸ್ ಆಗಿರಲಿ, ಅಥವಾ ಗೋಲ್ಡಲ್ಲಿ ಪೇಂಟ್ ಮಾಡಿರಲಿ, ಸಖತ್ತಾಗಿದೆ ಗೈಸ್ ಇದಂತೂ. For what? For protection temple. ಸೊ ಪ್ರೊಟೆಕ್ಷನ್. Protection. Your guide. ವಿ ಕಾಲ್ ದ ದ್ವಾರಪಾಲಕ್ ದೇರ್. Huh? What do you call? ಇಂಡಿಯನ್. You came from Bangalore. So that we're gonna walk down and get out and walk out. From the left. ಸೊ ಗೈಸ್ ಇದು ಕಿಂಗ್ ಆಫ್ ಸ್ನೇಕ್ ಅಂತೆ. ಸೊ ನಮಗೆ ಅವ್ರದ್ದು ಟ್ರೆಡಿಷನ್ ಆಲ್ಮೋಸ್ಟ್ ತುಂಬ ಸಿಮಿಲರ್ ಆಗಿ ಅನಿಸುತ್ತೆ. What inside we have statue of the king in the part inside. ಓಕೆ. Night king, na? Already passed away. ಹೊಸ ವಿಷಯ ಏನು ಅಂತಂದರೆ ನಮ್ಮಲ್ಲಿ ಹೇಗೆ ಸಂಕ್ರಾಂತಿ ಇದೆ ಇಲ್ಲಿ ಅದೇ ಸಂಕ್ರಾಂತಿನ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ ದ ಮಂತ್ ಆಫ್ ಜಾನ್, ರೈಟ್? Yeah. 13, 14, 15 Songkran. ಓ. ಸೊ ನಮ್ಮದು ಮತ್ತು ಇವ್ರದ್ದು ವರ್ಷಿಪಿಂಗು ಆಲ್ಮೋಸ್ಟ್ ಸೇಮ್ ಕಲ್ಚರ್ ಇದೆ. ಆ್ಯಂಡ್ ಹಿಂದೂಯಿಸಮ್ ಇದೆ, ಬುದ್ಧಿಸಮ್ ಇದೆ. ಸೊ ನೋಡಿ ಗೈಸ್ ಮಾಡಲ್ ಅನ್ಸುತ್ತೆ. Royal Emblem. Royal Emblem. What mean after the king's signature? Angkor Wat Temple. Angkor Wat Temple. ಸಾರಿ. Angkor Wat. Angkor Wat Temple. Angkor Wat Temple. Okay. This one not the original one. With Okay. coffee.
Elephants. Model of Angkor Wat Temple. This is the Cambodia architect. Cambodia. Cambodia. Okay. Guys, ಇದು ಕಾಂಬೋಡಿಯನ್ ಆರ್ಕಿಟೆಕ್ಟ್ ಅಂತೆ. Chinese Chinese. Okay, Chinese architect. That This is. is banyan. This one people tree. Oh, people From think. India. Yeah. I call po tree. Thai people call po tree Potri. from India. Okay. This is pagoda. Sorry? Pagoda. Kagura. Pagoda is a ಸೊ ಇವೆಲ್ಲ ಗೋಲ್ಡ್ ಪೇಂಟಿಂಗ್ ಅಂತ ನೋಡಿ ಗೈಸ್. ಕಿತ್ಕೊಂಡು ಹೋಗ್ಬಿಡೋಣ ಹೇಳಿ. ಗೋಲ್ಡ್ ರೇಟ್ ಸಿಕ್ಕಾಬಿಟ್ಟೆ ಇದೆ. ಚೈನೀಸ್ ಆರ್ಕಿಟೆಕ್ಟ್ ಗೈಸ್ ಇದೆಲ್ಲ. ದಿಸ್ ಇಸ್ Thai architect. color glass Thai. This building constructed by King Rama I, 1781. Okay. Inside Emerald Buddha for prayer, for Okay. worship. And on the third Maka Bucha Day, our king came here. Don't come, nah. Third, Yeah. We will be there for on the third. For the Okay. king Okay. came here, funeral. Oh. ಸೊ ಇದು ಎಮರಾಲ್ಡ್ ಬುದ್ಧ ಟೆಂಪಲ್ಲು. ಸೊ ಇಲ್ಲೇನು ಅಂತಂದರೆ ಮಾರ್ಚ್ 3 ಎವ್ರಿ ಮಾರ್ಚ್ 3 ಇಲ್ಲಿ ಕಿಂಗ್ ಬರ್ತಾರಂತೆ. ಬಂದ್ಬಿಟ್ಟು ಅವರು ಇದು ಮಾಡ್ತಾರೆ, ಪ್ರೇ ಮಾಡ್ತಾರಂತೆ. ಅವಾಗ ಯಾವುದೇ ರೀತಿ ಔಟ್ಸೈಡರ್ಸು ಅಲೋ ಇಲ್ಲ. ಮತ್ತು ಇದು ರಾಮ 1 ಕಿಂಗ್ ರಾಮ 1 ಇದು ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಇಲ್ಲಿ ನಮ್ಮ ಥರನೇ ಶೂಸ್ ಬಿಚ್ಚಿ ಹೊರಗಡೆ ಹೋಗಬೇಕು. ಸುಮಾರು ಜನ ಇದ್ದಾರೆ ಗೈಸ್. Not like Okay. a bungalow, nah. Bungalow full season. ಎಸ್. In Thailand, 3. This one for summer. ಓಕೆ Rain summer March to July. ಓಕೆ Rainy season ಓಕೆ March to rainy season June. July to October. ಓಕೆ Winter Okay. October to March. ಓಕೆ 3 seasons. You have to change it by king only. Okay. Normal people cannot do it just for the king. This is costume. Okay. With the rubies up here and with the pure gold. ಓ Real gold. The costume of summer we make with the jewelry. Okay. Jewelry. This real gold. ಓಕೆ This is Emerald Buddha. Jade. 100% jade. Okay. You see that color? ಯಾ. This one meditation. Weight 9.8 kilogram. 9.8 kilogram. ಅರ್ಥ ಆಯ್ತು ಅನ್ಸುತ್ತೆ. ಈ ಗರುಡ ಇದೆ 102 ಗರುಡ, 112 ಗರುಡ ಇದೆ. ಗರುಡ ಸುತ್ತ ಪ್ಯಾಲೇಸ್ ಅಲ್ಲಿ ಇದೆ. ಸೊ ಏನು ಅಂತಂದ್ರೆ ದಿಸ್ ಇಸ್ ಫಾರ್ ಪ್ರೊಟೆಕ್ಷನ್. ಓಕೆ. Here. ಓಕೆ. Free. ಸೊ ಗೈಸ್ ಇಲ್ಲಿ ಏನು ಅಂತಂದರೆ ಏನಾದ್ರು ಹೆಲ್ತ್ ವಿಚಾರವಾಗಿ ಏನಾದ್ರು ಕೇಳ್ಕೊಬೇಕು ಅಂತಂದರೆ ಇಲ್ಲಿ ಬಂದು ಕೇಳ್ಕೊಬೇಕಂತೆ. ಇದು ಬುದ್ಧನ ಇನ್ನೊಂದು ಹೆಲ್ತ್ ರಿಲೇಟೆಡ್ ಆಗಿ ಒಂದು ಅವತಾರ. ಇಲ್ಲೇನಾದ್ರು ಬಂದು ಕೇಳಬೇಕಂದ್ರೆ ಯು ಕ್ಯಾನ್ ಕಮ್ ಆ್ಯಂಡ್ ಪ್ರೇ ಆ್ಯಂಡ್ ಅಲ್ಲಿ ಒಂದು ಇದನ್ನು ಲೈಟಿಂಗ್ ಮಾಡ್ಬೋದು. ಸೊ ನಮ್ಮನೆಯವರಾಗಿರಲಿ ಅಥವಾ ನನಗೆ ಆಗಿರಲಿ ಅಥವಾ ಇಲ್ಲಿ ನೋಡ್ತಿರೋಂಥ ಪ್ರತಿಯೊಬ್ಬ ವೀಕ್ಷಕರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ನಾನು ಕೂಡ ಅಲ್ಲಿ ಇದನ್ನು
ಸ್ಯಾಂಡಲ್ ಸ್ಟಿಕ್ನ ನಾನು ಲೈಟ್ ಮಾಡಿ ಆಮೇಲೆ ಒಂದು ಕ್ಯಾಂಡಲ್ನ ಹಚ್ಚದೆ ಅಲ್ಲಿ ನಾವು ಇಂಡಿಯನ್ಸು ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಜೀವನನ ನಡೆಸ್ತೀವಿ. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾನಿಲ್ಲಿ ಕ್ಯಾಂಡಲ್ ಮತ್ತು ಸ್ಯಾಂಡಲ್ ಸ್ಟಿಕ್ನ ಲೈಟ್ ಮಾಡಿ. ಸೊ ಗೈಸ್ ನೋಡಿ, ಇದು ಟವರ್ ಬೆಲ್ ಅಂತೆ, ಚೈನೀಸ್ ಆ್ಯಂಡ್ ಥಾಯ್ ಆರ್ಕಿಟೆಕ್ಟ್ ಇದು. The Grand Palace section. One King Rama I used living here, na. Okay. Only one king. Okay. But after that, nobody here. But right now, we still use the ceremony for the king. Okay. Coronation day, king birthday, queen birthday, and also Makha Bucha day. Okay. On the 3rd March. And Visakha Bucha day, Thai New Year, Songkran day, king birthday. All the ceremony, we still use the ceremony. Okay. You see this one, 243 year, this building, Okay. the old style. Rama 1. That one, Chakri Palace, Europe and Chakri? Thai. Chakri Palace. Chakri Palace. Chakri Palace. We call this building, we will use just reception hall. Doesn't have anything stay here. We will use reception hall from Okay. king and queen from England, from Europe, from Spain, from Netherlands, Belgium. Now, all open this building for reception hall. So ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇಲ್ಲಿ ಏನು ಅಂತಂದರೆ ಇದು ಒಂದು ಹಾಲು. ಏನು ಅಂತಂದರೆ ಫಾರಿನ್ ಡೆಲಿಗೇಟ್ಸ್ ಬಂದರೆ ಇಲ್ಲಿ ಸೆರೆಮನಿ ಎಲ್ಲ ಮಾಡೋದಕ್ಕಲ್ಲ, ಇಲ್ಲಿ ಈ ಪ್ಲೇಸ್ನ ಯೂಸ್ ಮಾಡ್ತಾರಂತೆ. ಸೊ ಇದು ಯುರೋಪಿಯನ್ ಸ್ಟ್ರಕ್ಚರಲ್ಲಿದೆ. ಇದು ಕಿಂಗ್ ರಾಮ 5 1882 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅವರು ಯುರೋಪ್ ಹೋಗಿದ್ರಂತೆ. ಸೊ ಅದನ್ನ ನೋಡಿ ತುಂಬ ಇಷ್ಟ ಆಗಿ ಇವಾಗ ಇಲ್ಲಿ ಅವ್ರಿಗೆ ಯುರೋಪ್ ಕಲ್ಚರ್ ಸ್ಟ್ರಕ್ಚರ್ಸ್ ಎಲ್ಲ ಇಷ್ಟ ಆಗಿ ಅದೇ ಸ್ಟೈಲಲ್ಲಿ ಕಿಂಗ್ ರಾಮ 5 ಇದನ್ನು ಬಿಲ್ಡ್ ಮಾಡಿಸಿದ್ದಾರೆ. ಇದು ಇದು ಕ್ವೀನ್ ಪ್ಯಾಲೇಸ್ ಅಂತೆ. ಅದೇ ರೀಸೆಂಟಾಗಿ 3 ಮಂತ್ಸಲ್ಲಿ ಒಬ್ಬರು ಕ್ವೀನು ಇರೋದ್ರಲ್ಲ, ಅವ್ರು ಇಲ್ಲೇ ಇದ್ದಿದ್ದಂತೆ. ಸೊ ನೋಡಿ ಗೈಸ್, ಇದೆ ಅದು ಪ್ಯಾಲೇಸು. ಸೊ ಇಲ್ಲಿ ಅವ್ರ ಕಲ್ಚರು ಏನು ಅಂತಂದರೆ ಬಾಡಿನ ಕ್ರಿಮೇಟ್ ಮಾಡ್ತಾರಂತೆ, ಹಿಂದೂ ಕಲ್ಚರ್ ಥರ. ಸೊ ಇಲ್ಲಿ ಒಂದು ಮ್ಯೂಸಿಯಂ ಇದೆ. ಇಲ್ಲೇನು ಅಂತಂದರೆ ಕ್ವೀನ್ದು ಬಟ್ಟೆ ಮೆಟೀರಿಯಲ್ ಆಗಿರಲಿ ಅಥವಾ ಅವರು ಡ್ರೆಸ್ ಉಡುಗೊರೆ ಆಗಿರೋ ಟ್ರೆಡಿಷನಲ್ ಬಟ್ಟೆಗಳಾಗಲಿ ಮತ್ತು ಅವ್ರ ರಾಯಲ್ನೆಸ್ ರಾಯಲ್ ಕ್ಲಾದಿಂಗ್ಸ್ ಆಗಿರಲಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಭಾಳ ಅಂದರೆ ಭಾಳ ರಾಯಲ್ ಇದೆ. ನೋಡಿ ಎಷ್ಟು ಚಿನ್ನದಲ್ಲಿ ಯಾವ ಥರ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಏನಂತಂದರೆ ಹೆವಿ ಸ್ಕ್ಯಾಮ್ ಆಗುತ್ತೆ ಇದರಲ್ಲಿ, ಎಸ್ಪೆಷಲಿ ಗೈಡ್ ವಿಚಾರದಲ್ಲಿ. ಬರ್ತಾರೆ ಅವರೇ 500 ಬಾತ್ 400 ಬಾತ್ ಅಂತೆಲ್ಲ ಕೇಳ್ತಾರೆ. ಸೊ ಲೇಟರ್ ನೀವು ಬಂದಿದ ತಕ್ಷಣ ಅವ್ರಿಗೆ ಏನು ಮಾಡ್ತಾರೆ, ಅವರು ಅದು ಬೇಡ, ಇಲ್ಲಿಗೆ ಬೇಡ, ಅಲ್ಲೇನೂ ಇಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇಟರ್ ಅವರು ಸರಿ ಆಯಿತು, ಇಲ್ಲ ನಾನು ಹೋಗಿ ನೋಡಬೇಕು ಅಂತಂದರೆ ಓಕೆ ನೀನು ನೋಡು, ನಾನು ಹೋಗ್ತೀನಿ, ಇಷ್ಟ ಇರೋದು ಅಂತ ಹೇಳಿಬಿಟ್ಟು ದೇ ವಿಲ್ ಗೋ. ಆಯಿತಾ? ಸೊ ಅದೆಲ್ಲ ಹುಷಾರಾಗಿರಿ, ಫಸ್ಟೇ ಮಾತಾಡ್ಕೊಳ್ಳಿ ಆಯಿತಾ. ಆಮೇಲೆ ಟಿಪ್ಸ್ ಅಂತ ಕೇಳ್ತಾರೆ ಲಾಸ್ಟಲ್ಲಿ. ಅದು 50 ಬಾತ್ ಅಂತಂದರು ನಮ್ಮ ಕರೆನ್ಸಿಲಿ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 150 ರುಪೀಸ್. 50 ಬಾತ್ಗೆಲ್ಲ ಅವ್ರು ಒಪ್ಪಲ್ಲ, ಆ್ಯಕ್ಚುಲಿ 100 ಬಾತ್ ಬೇಕು ಅಂತಲೇ ಹೇಳೋದವರು. ಸೊ ಈ ಥರ ಸಿಚುವೇಶನ್ ಇದೆ ಇಲ್ಲೆಲ್ಲ. ಬಂದಾಗ ಹುಷಾರಾಗಿರಿ. ಟೂರಿಸ್ಟ್ ಅಂದರೆ ಜಾಸ್ತಿ ಅಡ್ವಾಂಟೇಜು, ಅದು ಅಲ್ಲದೆ ಜಾಸ್ತಿ ಆಫರ್ ಮಾಡ್ತಾರೆ. ನಾನು ಅಲ್ಲಿ ಬೋಟ್ ಹೌಸಲ್ಲಿ ನನಗೆ ತುಂಬ ಜನ ಪರಿಚಯ ಇದ್ದಾರೆ, ಪ್ರೈವೇಟ್ ಬೋಟ್ ತೊಗೋಬೋದು, ನಿನಗೆ ಎಲ್ಲಿ ಬೇಕೋ ಅಲ್ಲಿಗೆ ಡ್ರಾಪ್ ಮಾಡ್ತೀವಿ ನಾವು, ಮತ್ತು ಎಷ್ಟೊಂದಿದೆ ನೋಡೋದಕ್ಕೆ. ಈ ಥರದೆಲ್ಲ ಬಂದು ಈ ಥರದೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಟ್ರಾವೆಲಿಂಗ್ ಫಾರ್ ದಿ ಟೂರಿಸ್ಟ್ ಕಂಟ್ರೀಸ್. ಇದು ಥೈಲ್ಯಾಂಡಲ್ಲೇ ಅಂತಲ್ಲ, ಎಲ್ಲೇ ಆದರೂ ಇಟ್ ಈಸ್ ದ ಸೇಮ್ ಕೇಸಸ್. ಸೊ ಮೇಕ್ ಶ್ಯೂರ್ ನೀವು ಸೇಫಾಗಿರ್ತೀರಾ, ಫಸ್ಟೇ ಎಲ್ಲ ಹುಷಾರಾಗಿ ಮಾತಾಡ್ಕೊತೀರಾ, ದೆನ್ ನೀವು ಯಾರನ್ನೇ ಗೈಡ್ ತೊಗೋಬೇಕು ಅಂದರೆ ತೊಗೋಬೋದು. ಓಕೆ, ಸೊ ಇದಾಗಿತ್ತು ಗ್ರ್ಯಾಂಡ್ ಪ್ಯಾಲೇಸ್ ಆಫ್ ಥೈಲ್ಯಾಂಡ್. ಇಷ್ಟ ಇರೋದು ಇವಾಗ ಏನು ತೋರಿಸಿದ್ನೋ ಅಷ್ಟೇ ಇರೋದು. ಮುಂದೆ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀನಿ, ಬನ್ನಿ.
ಸೊ ಹೋಪ್ ಗೈಸ್ ನೀವು ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದ್ದೀರಾ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಗೈಸ್ ನಿಮಗೆ ಏನು ಅನಿಸ್ತಿದೆ ಅಂತ. ಥ್ಯಾಂಕ್ ಯು.